ಹೀಗೆ ಕಾಟನ್ ಕ್ಯಾಂಡಿ ಸಾಂಗ್ ನಾನು ಇರಲಿಲ್ಲ, ಆ್ಯಕ್ಚುಲಿ ಔಟ್ ಆಫ್ ಸೆಷನಲ್ಲಿದ್ದೆ. ನನಗೆ ಆ್ಯಕ್ಚುಲಿ ಇದು ಯೂಟ್ಯೂಬಿಂದ, ಸಾರಿ ಏನು, ಟ್ರೋಲರ್ಸ್ ಕಡೆಯಿಂದ ನನಗೆ ವಾಟ್ಸಪ್ಗೆಲ್ಲ ನನಗೆ ಮೆಸೇಜಸ್ ಬರ್ತಾ ಇತ್ತು. ನನಗೆ ಈ ಥರ ನಿಮ್ಮ ಸಾಂಗು ಕಾಪಿ ಮಾಡಿದ್ದಾರೆ, ಚಂದನ್ ಶೆಟ್ಟಿ ಕಾಪಿ ಮಾಡಿದ್ದಾರೆ ಅಂತ. ಯಾವುದಕ್ಕೂ ನಾನು ನೋಡೋಣ ಅಂತ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿ ನೋಡಿದೆ ಅವ್ರ ಸಾಂಗು. ಅದರಲ್ಲೇನು ಒಂದು 8 ಬಾರ್ ಇದೆ ಫಸ್ಟ್ ಪಲ್ಲವಿನಲ್ಲಿ, ಹಾಗೆ ಸೆಕೆಂಡ್ ಚರಣದಲ್ಲಿ 8 ಬಾರ್ ಏನಿದೆ ಅದು ಆ್ಯಕ್ಚುಲಿ ನಂದು ಟೋಟಲ್ ಕಾಪಿ ಮೇಡಮ್. ಅದು ಸಾಂಗ್ ಏನಿದೆ ಅದು ಟೋಟಲ್ ಒಂದು ಚೂರು ಚೇಂಜಸ್ ಎಲ್ಲ ಕಾಪಿ ಆಗಿದೆ. ಅದು ಆ ಸಾಂಗ್ ಎಲ್ಲಿಂದ ಎಲ್ಲಿ ತನಕ ಕಾಪಿ ಮಾಡಿದ್ದಾರೆ ಅಂತ ನೀವು ಅನ್ಕೊಂಡಿದ್ದೀರಾ ಸರ್? ಮೇಡಮ್ ಸ್ಟಾರ್ಟಿಂಗ್ ಪಲ್ಲವಿ ಅಂತ ಏನು ಬರುತ್ತೆ, ಆ ಪಲ್ಲವಿ ಟೋಟಲ್ 8 ಬಾರು ಕಾಪಿನೇ ಇದೆ ಮೇಡಮ್. ಸ್ಟಾರ್ಟ್ ಆಗುತ್ತಲ್ಲ ಅವ್ರದ್ದು ಸಾಂಗು ಬಂದು ಅದೇನೋ ಬಂಗಡ ಮೀನು ಅಂತ ಬರುತ್ತೆ. ನಂದರಲ್ಲಿ ಆ್ಯಕ್ಚುಲಿ ಏಕ್ ತೋತೀನು ಚಾರು ಇವಳ ಮೇಲೆ ಆಯಿತು ಪ್ಯಾರು ಅಂತ ಇದೆ, ಅಲ್ಲಿಂದ ಸೇಮ್ ಕಾಪಿನೇ ಆಗಿದೆ ಮೇಡಮ್ ಸಾಂಗ್ ಅದು. ನಿಮ್ದು ಟೋಟಲ್ ಆಗಿ ಎಷ್ಟು ಲೈನ್ಸ್ ಅವರು ತಗೊಂಡಿದ್ದಾರೆ ಅಂತ ಆಪಾದನೆ ಮಾಡ್ತಾ ಇದ್ದೀರಾ ಸರ್ ನೀವು? ಸ್ಟಾರ್ಟಿಂಗ್ ಪಲ್ಲವಿನಲ್ಲಿ 8 ಬಾರ್ ತೊಗೊಂಡಿದ್ದಾರೆ, ಸೆಕೆಂಡ್ ಚರಣದಲ್ಲಿ 8 ಬಾರ್ ತೊಗೊಂಡಿದ್ದಾರೆ ಮೇಡಮ್. ಇವಾಗ ಮುಂದೆ ಏನ್ ನೀವೇ ಕೂತ್ ಮಾತಾಡ್ತೀರಾ ಇಲ್ಲ ಕಾನೂನು ಮೊರೆ ಹೋಗ್ತೀರಾ ಏನು ಅನ್ನೋದು ಒಂದು ಪ್ರಶ್ನೆ. ಮೇಡಮ್ ನನಗೆ ನಮ್ಮ ಸಿರಿ ಮ್ಯೂಸಿಕಲ್ಲಿ ನಾನು ಈ ಸಾಂಗ್ನ ನಾನು ಕೊಟ್ಟಿರೋದು ನಾನು. ಅವರು ಕಾಪಿ ರೈಟ್ಸ್ಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದಾಗ ಚಂದನ್ ಶೆಟ್ಟಿ ಸರ್ ಆ್ಯಕ್ಚುಲಿ ನಮ್ಮ ಈವೆಂಟ್ಸ್ಗೆಲ್ಲ ಬರ್ತಾ ಇರ್ತಾರೆ. ಆಮೇಲೆ ಎಲ್ಲದಕ್ಕೆ ಹೆಚ್ಚಾಗಿ ಈವೆಂಟ್ಸ್ಗಿಂತ ಹೆಚ್ಚಾಗಿ ಒಳ್ಳೆ ಸ್ನೇಹಿತರು, ಅಪರೂಪಕ್ಕೆ ಸಿಕ್ಕಿದ್ರು ಮಾತಾಡ್ತೀವಿ ನಾವು. ಬೇಡ ಕಾನೂನು ಮೊರೆ ಹೋಗೋದ್ರಿಂದ ಏನು ಇದಿಲ್ಲ, ಇದು ಫಸ್ಟ್ ಕೂತು ಮಾತಾಡೋಣ ಅಂದ್ಕೊಂಡು. ಎಲ್ಲರಿಗೂ ಗೊತ್ತಿದೆ ಸಾಂಗ್ ಇದು, ಆಲ್ಮೋಸ್ಟ್ ಕರ್ನಾಟಕಕ್ಕೆಲ್ಲ ಗೊತ್ತಾಗಿದೆ ಸಾಂಗ್ ಇದನ್ನ ಏನೋ ಕಾಪಿ ಆಗಿದೆ ಅಂತ. ಅವ್ರ ಕಡೆಯಿಂದ ನನಗೇನು ರೆಸ್ಪಾನ್ಸ್ ಬಂದಿಲ್ಲ, ನಾನು ಏನು ಕೇಳೋಕ್ಕೆ ಹೋಗಿಲ್ಲ. ನಾನು ಕೇಳೋದು ಬೇಡ ಅಂದ್ಕೊಂಡು, ಇಲ್ಲ ಈ ಥರ ನೋಡೋಣ, ಈ ಥರ ಏನಾದರೂ ಇದ್ದರೆ ನಾವು ಮಾತುಕತೆ ಮುಖಾಂತರ ಹೋಗಬೇಕು ಅಂತ ಅಂದ್ಕೊಂಡು ಏನು ಬರಲಿಲ್ಲ. ಅದಕ್ಕೆ ನಾನು ಟಿ ವಿಗೆ ಬರಬೇಕಾಯ್ತು ಮೇಡಮ್. ನೀವು ಆ ಸಾಂಗ್ನ ಫುಲ್ ಅಂದ್ರೆ ಕಾಪಿ ಮಾಡಿದ್ದಾರೆ ಕೆಲವೊಂದು ಅಂತ ಹೇಳ್ತೀರಾ, ಅವ್ರದ್ದು ತುಂಬಾ ರೀಚ್ ಆಗ್ತಿದೆ ಸಾಂಗು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಮೇಡಮ್ ಚಂದನ್ ಶೆಟ್ಟಿ ಅವರು ಆಲ್ರೆಡಿ ಪ್ಲಸ್ಸಲ್ಲಿ ಇದ್ದಾರೆ. ಅವ್ರು ಸುಮ್ಮನೆ ಜಸ್ಟ್ ಒಂದು ರೀಲ್ಸಲ್ಲಿ ವೀಡಿಯೋ ಮಾಡೋ ಹಾಕಿದ್ರು ಅವ್ರ ಜನಗಳು ಮಿಲಿಯನರ್ಸಲ್ಲಿ ನೋಡ್ತಾರೆ. ಆಮೇಲೆ ನಮ್ಗೆ ಒಂಥರ ಏನು ಬೇಜಾರು ಅಂದರೆ, ಈ ಸೇಮ್ ಲೈನು ಅವ್ರು ಮಾಡಬೇಕು ಅಂತ ಮಾಡಿದ್ರು ಏನಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ವಲ್ಪನೂ ಚೇಂಜಸ್ ಇಲ್ಲ ಮೇಡಮ್. ಟೋಟಲ್ ಏನು 8 ಬಾರು ಪಲ್ಲವಿಲಿ, ಸೆಕೆಂಡ್ ಚರಣದಲ್ಲಿ 8 ಬಾರ್ ಏನಿದೆ ಪಕ್ಕ 100% ನನ್ನ ಟ್ಯೂನೇ ಮೇಡಮ್ ಅದು. ಸರ್ ನೀವು 6 ವರ್ಷದ ಹಿಂದೆ ಅಷ್ಟು ಚೆನ್ನಾಗಿ ಸಾಂಗ್ ಮಾಡಿದ್ರ, ಅದಕ್ಕೆ ಎಷ್ಟು ಖರ್ಚಾಗಿತ್ತು? ಇವಾಗ ಇದನ್ನ ತಗೊಂಡು ಮಾಡಿದ್ದಾರೆ ಅಂತ ಹೇಳ್ತೀರಾ, ಅದಕ್ಕೂ ಇದಕ್ಕೂ ಏನು ಫೈನಾನ್ಷಿಯಲ್ ಆಗಿರ್ಬೋದು, ಎಷ್ಟು ಇದಾಗಿದೆ? ನಾನು ಆ ಸಾಂಗ್ಗೆ ಸುಮಾರು 12 ಲಕ್ಷ ಖರ್ಚು ಮಾಡಿದೆ ಮೇಡಮ್. 5 ದಿನ ಶೂಟಿಂಗ್ ಮಾಡಿ, ಡಾನ್ಸರ್ಸ್ಗಳಿಗೆ ಕಾಸ್ಟ್ಯೂಮ್ಸ್ ಇರ್ಬೋದು, ನನ್ನ ಕಾಸ್ಟ್ಯೂಮ್ಸ್ ಇರ್ಬೋದು, ಎಲ್ಲರಿಗೂ ಪ್ರೊಡಕ್ಷನ್ ಅಂತ ಇರ್ಬೋದು, ಊಟಗಳಿರ್ಬೋದು, ಅದೇ ಮಾಡಲೇಬೇಕಲ್ಲ. ಒಂದು 12 ಲಕ್ಷ ಖರ್ಚಾಗಿ ಆ ಸಾಂಗ್ನ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಆಲ್ಬಮ್ ಸಾಂಗ್ ಯಾರೂ ದೊಡ್ಡ ಮೈದಾನದಲ್ಲಿ, ಗ್ರೌಂಡಲ್ಲಿ ದೊಡ್ಡ ವೇದಿಕೆ ಹಾಕಿ ಒಂದು ಸೆಟ್ನ ಕ್ರಿಯೇಟ್ ಮಾಡಿ ಆಡಿಯೋ ಯಾರೂ ರಿಲೀಸ್ ಮಾಡಿದ್ದಿಲ್ಲ. ಈಗಲೂ ನನ್ನ ಹತ್ರ ಅದು ಡಾಕ್ಯುಮೆಂಟ್ಸ್ ಇದೆ. ನಾನು ದೊಡ್ಡ ಮಟ್ಟದಲ್ಲಿ ಆ ಸಾಂಗ್ನ ನಾನು ರಿಲೀಸ್ ಮಾಡಿದೆ ನಾನು ಗ್ರೌಂಡಲ್ಲಿ. ಇವತ್ತರೆಗೂ ಹಿಸ್ಟ್ರಿ ಯಾರ್ದೂ ಇಲ್ಲ ಮಾಡಿರೋದು ಆಲ್ಬಮ್ ಸಾಂಗು ಅಷ್ಟು ದೊಡ್ಡ ಗ್ರೌಂಡಲ್ಲಿ. ಒಳ್ಳೆ ಸಿನಿಮಾ ಆಡಿಯೋ ರಿಲೀಸ್ ಮಾಡ್ದಂಗೆ ನನ್ನ ಸಾಂಗ್ ರಿಲೀಸ್ ಮಾಡಿದೆ ಮೇಡಮ್ ನಾನು. ಆಲ್ಮೋಸ್ಟ್ ನಿಮ್ದು ಇವಾಗ ನಾನು ತೆಗೆದು ನೋಡಿದೆ ನಿನ್ನೆ, ಒಂದು 6 ಲಕ್ಷ ಏನೋ ಓಡಿದೆ ನಿಮ್ದು. ಈಗ ಚಂದನ್ ಶೆಟ್ಟಿ ಮಾಡಿರೋ ಕಾಟನ್ ಕ್ಯಾಂಡಿ ಮಿಲಿಯನ್ಸ್ ಹೋಗಿದೆ ಸರ್. ಸೊ ಸೇಮ್ ಸಾಂಗ್ ಏನೇ ಡಿಫ್ರೆನ್ಸ್ ನೋಡಿ ಎಷ್ಟು ವ್ಯೂಸ್ ಇದೆ. ಅದು ಏನು ಮಾಡೋಕ್ಕೆ ನಾನು ಯಾರೂ ಗೊತ್ತಿಲ್ಲ ಮೇಡಮ್. ಅವ್ರಿಗೆ ಗೊತ್ತಿದ್ದಾರೆ, ಅವರು ಕಷ್ಟ ಬಿದ್ದೇ ಬಂದಿರೋದು. ಚಂದನ್ ಶೆಟ್ಟಿ ಅವರು ತುಂಬಾ ಕಷ್ಟ ಬಿದ್ದು ಬಂದಿದ್ದಾರೆ. ನಾನು ಕಷ್ಟ ಬಿದ್ದೆ ಸಾಂಗ್ ಮಾಡಿದೆ. ಬಟ್ ನನ್ನ ಈವೆಂಟಲ್ಲಿ ಏನು ನಾವು ಈವೆಂಟ್ಸ್ ಮಾಡ್ತೀವೋ ಪ್ರತಿಯೊಬ್ಬರಿಗೂ ಗೊತ್ತಿದೆ ನನ್ನ ಸಾಂಗ್ ಮಾಡಿರೋದು. ಬೇರೆಯವ್ರು ರೀಚ್ ಆಗಿಲ್ಲ, ನನ್ನ ಹಣೆ ಬರ ಏನೂ ಮಾಡೋಕ್ಕಾಗಲ್ಲ ಅದು. ಬಟ್ ಈ ರೀತಿ ಅವರು ಕಾಪಿ ಮಾಡಿರೋದು ತಪ್ಪೇ ಮೇಡಮ್, ನಿಜವಾಗ್ಲೂ. ಯಾರು ಚಂದನ್ ಶೆಟ್ಟಿ ಅವ್ರು ಕಾಪಿ ಮಾಡಿರೋ ತಪ್ಪೇ. 2 ದಿನ ಕೂತ್ಕೊಂಡ್ರೆ ಯಾವ ಥರ ಬೇಕಾದ್ರೆ ಟ್ಯೂನ್ ಮಾಡ್ಬೋದು ಮೇಡಮ್. ಯಾಕೆ ನನಗೊಂದು ಅಭ್ಯಾಸ ಇದೆ, ಟ್ಯೂನ್ ಯಾವ ಥರ ಮಾಡಬೇಕು, ಲಿರಿಕ್ಸ್ ಬರೆಯೋದು ಅಭ್ಯಾಸ ಇದೆ. 2 ದಿನ ಕೂತಿರೇ ಮಾಡ್ಬೋದಿತ್ತು. ಆಮೇಲೆ ಅವರು ಅರ್ಥ ಮಾಡ್ಕೊಬೋದಿತ್ತು. ಅವರು ನನ್ನ ಸಾಂಗ್ ಕೇಳಿದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಆ 4 ಪಲ್ಲವಿಲಿ ಯಾವ ಥರ ಟ್ಯೂನ್ ಬರುತ್ತೆ ಅಂದರೆ ಪಕ್ಕ ಕೇಳಿರ್ತಾರೆ ಮೇಡಮ್. ಇದು ಮಾತ್ರ 100% ಶೋರ್, ಪಕ್ಕ ಕೇಳಿರ್ತಾರೆ. ಯಾಕಂದರೆ ಸೇಮ್ ಎಲ್ಲೂ ಚೇಂಜಸ್ಸೇ ಇಲ್ಲ, ಡಿಟೋ ಏನಿದೆ ಅದೇ ಥರನೇ ಬಂದಿದೆ ಮೇಡಮ್. ಅದು ಅವ್ರು ಕೇಳಿರ್ತಾರೆ ಮೇಡಮ್ 100% ಅವರು. ನೀವು ಹೇಳ್ತಾ ಇದ್ರಿ ಚಂದನ್ ಶೆಟ್ಟಿ ನಾವು ಒಡನಾಟ ಚೆನ್ನಾಗಿದೆ ಅಂತ. ಇದು ಸಾಂಗ್ ಮಾಡ್ಬೇಕಾದಾಗ ಅವ್ರ ನಿಮ್ಮ ಹತ್ರ ಬಂದು ಕುತ್ಕೊಂಡು ಮಾತಾಡ್ಬೋದಿತ್ತಲ್ವಾ? ಅಟ್ಲೀಸ್ಟ್ ಇವಾಗಲೂ ನಿಮ್ಮ ಜೊತೆ ಮಾತಾಡೋದೇನು ಮಾಡಿಲ್ವಾ? ಮೇಡಮ್ ನನಗೆ ತೀರಾ ಕ್ಲೋಸ್ ಅಂತ ಏನಿಲ್ಲ. ಏನು ಈವೆಂಟ್ಸ್ ಇದ್ರೆ ಅಂದರೆ ಆ ಈವೆಂಟ್ಸ್ಗೆ ಬಂದಾಗ ಅವ್ರು ನಾನು ಮಾತಾಡಿಸ್ತೀನಿ. ಯುವರಾಜ್ ಅಂದರು ಅವರು ಗೊತ್ತು, ಚಂದನ್ ಶೆಟ್ಟಿ ಅಂದರೆ ನನಗೂ ಗೊತ್ತು ಮೇಡಮ್. ಆ ಥರ ಹೀಗೆ ಕಾಟನ್ ಕ್ಯಾಂಡಿ ಸಾಂಗ್ ನಾನು ಇರಲಿಲ್ಲ, ಆ್ಯಕ್ಚುಲಿ ಔಟ್ ಆಫ್ ಸೆಷನಲ್ಲಿದ್ದೆ. ನನಗೆ ಆ್ಯಕ್ಚುಲಿ ಇದು ಯೂಟ್ಯೂಬಿಂದ, ಸಾರಿ ಏನು, ಟ್ರೋಲರ್ಸ್ ಕಡೆಯಿಂದ ನನಗೆ ವಾಟ್ಸಪ್ಗೆಲ್ಲ ನನಗೆ ಮೆಸೇಜಸ್ ಬರ್ತಾ ಇತ್ತು. ನನಗೆ ಈ ಥರ ನಿಮ್ಮ ಸಾಂಗು ಕಾಪಿ ಮಾಡಿದ್ದಾರೆ, ಚಂದನ್ ಶೆಟ್ಟಿ ಕಾಪಿ ಮಾಡಿದ್ದಾರೆ ಅಂತ. ಯಾವುದಕ್ಕೂ ನಾನು ನೋಡೋಣ ಅಂತ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿ ನೋಡಿದೆ ಅವ್ರ ಸಾಂಗು. ಅದರಲ್ಲೇನು ಒಂದು 8 ಬಾರ್ ಇದೆ ಫಸ್ಟ್ ಪಲ್ಲವಿನಲ್ಲಿ, ಹಾಗೆ ಸೆಕೆಂಡ್ ಚರಣದಲ್ಲಿ 8 ಬಾರ್ ಏನಿದೆ ಅದು ಆ್ಯಕ್ಚುಲಿ ನಂದು ಟೋಟಲ್ ಕಾಪಿ ಮೇಡಮ್. ಅದು ಸಾಂಗ್ ಏನಿದೆ ಅದು ಟೋಟಲ್ ಒಂದು ಚೂರು ಚೇಂಜಸ್ ಎಲ್ಲ ಕಾಪಿ ಆಗಿದೆ. ಅದು ಆ ಸಾಂಗ್ ಎಲ್ಲಿಂದ ಎಲ್ಲಿ ತನಕ ಕಾಪಿ ಮಾಡಿದ್ದಾರೆ ಅಂತ ನೀವು ಅನ್ಕೊಂಡಿದ್ದೀರಾ ಸರ್? ಮೇಡಮ್ ಸ್ಟಾರ್ಟಿಂಗ್ ಪಲ್ಲವಿ ಅಂತ ಏನು ಬರುತ್ತೆ, ಆ ಪಲ್ಲವಿ ಟೋಟಲ್ 8 ಬಾರು ಕಾಪಿನೇ ಇದೆ ಮೇಡಮ್. ಸ್ಟಾರ್ಟ್ ಆಗುತ್ತಲ್ಲ ಅವ್ರದ್ದು ಸಾಂಗು ಬಂದು ಅದೇನೋ
ಬಾಂಗಡ ಮೀನು ಅಂತ ಬರುತ್ತೆ. ನಂದರಲ್ಲಿ ಆ್ಯಕ್ಚುಲಿ ಏಕ್ ತೋ ತೀನು ಚಾರು ಇವಳ ಮೇಲೆ ಆಯಿತು ಪ್ಯಾರು ಅಂತ ಇದೆ, ಅಲ್ಲಿಂದ ಸೇಮ್ ಕಾಪಿನೇ ಆಗಿದೆ ಮೇಡಮ್ ಸಾಂಗ್ ಅದು. ನಿಮ್ದು ಟೋಟಲ್ ಆಗಿ ಎಷ್ಟು ಲೈನ್ಸ್ ಅವರು ತಗೊಂಡಿದ್ದಾರೆ ಅಂತ ಆಪಾದನೆ ಮಾಡ್ತಾ ಇದ್ದೀರಾ ಸರ್ ನೀವು? ಸ್ಟಾರ್ಟಿಂಗ್ ಪಲ್ಲವಿನಲ್ಲಿ 8 ಬಾರ್ ತೊಗೊಂಡಿದ್ದಾರೆ, ಸೆಕೆಂಡ್ ಚರಣದಲ್ಲಿ 8 ಬಾರ್ ತೊಗೊಂಡಿದ್ದಾರೆ ಮೇಡಮ್. ಇವಾಗ ಮುಂದೆ ಏನ್ ನೀವೇ ಕೂತ್ ಮಾತಾಡ್ತೀರಾ ಇಲ್ಲ ಕಾನೂನು ಮೊರೆ ಹೋಗ್ತೀರಾ ಏನು ಅನ್ನೋದು ಒಂದು ಪ್ರಶ್ನೆ. ಮೇಡಮ್ ನನಗೆ ನಮ್ಮ ಸಿರಿ ಮ್ಯೂಸಿಕಲ್ಲಿ ನಾನು ಈ ಸಾಂಗ್ನ ನಾನು ಕೊಟ್ಟಿರೋದು ನಾನು. ಅವರು ಕಾಪಿ ರೈಟ್ಸ್ಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳಿದಾಗ ಚಂದನ್ ಶೆಟ್ಟಿ ಸರ್ ಆ್ಯಕ್ಚುಲಿ ನಮ್ಮ ಈವೆಂಟ್ಸ್ಗೆಲ್ಲ ಬರ್ತಾ ಇರ್ತಾರೆ. ಆಮೇಲೆ ಎಲ್ಲರಿಗೂ ಹೆಚ್ಚಾಗಿ ಈವೆಂಟ್ಸ್ಗಿಂತ ಹೆಚ್ಚಾಗಿ ಒಳ್ಳೆ ಸ್ನೇಹಿತರು, ಅಪರೂಪಕ್ಕೆ ಸಿಕ್ಕಿದ್ರು ಮಾತಾಡ್ತೀವಿ ನಾವು. ಬೇಡ ಕಾನೂನು ಮೊರೆ ಹೋಗೋದ್ರಿಂದ ಏನು ಇದಿಲ್ಲ, ಇದು ಫಸ್ಟ್ ಕೂತು ಮಾತಾಡೋಣ ಅಂದ್ಕೊಂಡು. ಎಲ್ಲರೂ ಗೊತ್ತಿದೆ ಸಾಂಗ್ ಇದು, ಆಲ್ಮೋಸ್ಟ್ ಕರ್ನಾಟಕಕ್ಕೆಲ್ಲ ಗೊತ್ತಾಗಿದೆ ಸಾಂಗ್ ಇದನ್ನ ಏನೋ ಕಾಪಿ ಆಗಿದೆ ಅಂತ. ಅವ್ರ ಕಡೆಯಿಂದ ನಮಗೇನು ರೆಸ್ಪಾನ್ಸ್ ಬಂದಿಲ್ಲ. ನಾನು ಏನು ಕೇಳೋಕ್ಕೆ ಹೋಗಿಲ್ಲ, ನಾನು ಕೇಳೋದು ಬೇಡ ಅಂದ್ಕೊಂಡು ಇಲ್ಲ ಈ ಥರ ನೋಡೋಣ, ಈ ಥರ ಏನಾದರೂ ಇದ್ದರೆ ನಾವು ಮಾತುಕತೆ ಮುಖಾಂತರ ಹೋಗಬೇಕು ಅಂತ ಅಂದ್ಕೊಂಡು ಏನು ಬರಲಿಲ್ಲ. ಅದಕ್ಕೆ ನಾನು ಟಿ ವಿಗೆ ಬರಬೇಕಾಯ್ತು ಮೇಡಮ್. ನೀವು ಆ ಸಾಂಗ್ನ ಫುಲ್ ಅಂದ್ರೆ ಕಾಪಿ ಮಾಡಿದ್ದಾರೆ ಕೆಲವೊಂದು ಅಂತ ಹೇಳ್ತೀರಾ, ಅವ್ರದ್ದು ತುಂಬಾ ರೀಚ್ ಆಗ್ತಿದೆ ಸಾಂಗು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಮೇಡಮ್ ಚಂದನ್ ಶೆಟ್ಟಿ ಅವರು ಆಲ್ರೆಡಿ ಪ್ಲಸ್ಸಲ್ಲಿ ಇದ್ದಾರೆ. ಅವ್ರು ಸುಮ್ಮನೆ ಜಸ್ಟ್ ಒಂದು ರೀಲ್ಸಲ್ಲಿ ವೀಡಿಯೋ ಮಾಡೋ ಹಾಕಿದ್ರು ಅವ್ರ ಜನಗಳು ಮಿಲಿಯನರ್ಸ್ ಅಲ್ಲಿ ನೋಡ್ತಾರೆ. ಆಮೇಲೆ ನಮ್ಗೆ ಒಂಥರ ಏನು ಬೇಜಾರು ಅಂದರೆ ಈ ಸೇಮ್ ಲೈನು ಅವ್ರು ಮಾಡಬೇಕು ಅಂತ ಮಾಡಿದ್ರು ಏನಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ವಲ್ಪನೂ ಚೇಂಜಸ್ ಇಲ್ಲ ಮೇಡಮ್. ಟೋಟಲ್ ಏನು 8 ಬಾರು ಪಲ್ಲವಿಲಿ, ಸೆಕೆಂಡು ಚರಣದಲ್ಲಿ 8 ಬಾರ್ ಏನಿದೆ ಪಕ್ಕ 100% ನನ್ನ ಟ್ಯೂನೇ ಮೇಡಮ್ ಅದು. ಸರ್, ನೀವು 6 ವರ್ಷದ ಹಿಂದೆ ಅಷ್ಟು ಚೆನ್ನಾಗಿ ಸಾಂಗ್ ಮಾಡಿದ್ರ, ಅದಕ್ಕೆ ಎಷ್ಟು ಖರ್ಚಾಗಿತ್ತು? ಇವಾಗ ಇದನ್ನ ತಗೊಂಡು ಮಾಡಿದ್ದಾರೆ ಅಂತ ಹೇಳ್ತೀರಾ, ಅದಕ್ಕೂ ಇದಕ್ಕೂ ಏನು ಫೈನಾನ್ಷಿಯಲ್ ಆಗಿರ್ಬೋದು ಎಷ್ಟು ಇದಾಗಿದೆ? ನಾನು ಆ ಸಾಂಗ್ಗೆ ಸುಮಾರು 12 ಲಕ್ಷ ಖರ್ಚು ಮಾಡಿದೆ ಮೇಡಮ್. 5 ದಿನ ಶೂಟಿಂಗ್ ಮಾಡಿ ಡಾನ್ಸರ್ಸ್ಗಳಿಗೆ ಕಾಸ್ಟ್ಯೂಮ್ಸ್ ಇರ್ಬೋದು, ನನ್ನ ಕಾಸ್ಟ್ಯೂಮ್ಸ್ ಇರ್ಬೋದು, ಎಲ್ಲರಿಗೂ ಪ್ರೊಡಕ್ಷನಿಸ್ಟ್ ಅಂತ ಇರ್ಬೋದು, ಊಟಗಳಿರ್ಬೋದು, ಅದೇ ಮಾಡಲೇಬೇಕಲ್ಲ, ಒಂದು 12 ಲಕ್ಷ ಖರ್ಚಾಗಿ ಆ ಸಾಂಗ್ನ ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಆಲ್ಬಮ್ ಸಾಂಗ್ ಯಾರೂ ದೊಡ್ಡ ಮೈದಾನದಲ್ಲಿ ಗ್ರೌಂಡಲ್ಲಿ ದೊಡ್ಡ ವೇದಿಕೆ ಹಾಕಿ ಒಂದು ಸೆಟ್ನ ಕ್ರಿಯೇಟ್ ಮಾಡಿ ಆಡಿಯೋ ಯಾರೂ ರಿಲೀಸ್ ಮಾಡಿದ್ದಿಲ್ಲ. ಈಗಲೂ ನನ್ನ ಹತ್ರ ಅದು ಡಾಕ್ಯುಮೆಂಟ್ಸ್ ಇದೆ. ನಾನು ದೊಡ್ಡ ಮಟ್ಟದಲ್ಲಿ ಆ ಸಾಂಗ್ನ ನಾನು ರಿಲೀಸ್ ಮಾಡಿದೆ ನಾನು ಗ್ರೌಂಡಲ್ಲಿ. ಇವತ್ತರೆಗೂ ಹಿಸ್ಟ್ರಿ ಯಾರ್ದೂ ಇಲ್ಲ ಮಾಡಿರೋದು ಆಲ್ಬಮ್ ಸಾಂಗು ಅಷ್ಟು ದೊಡ್ಡ ಗ್ರೌಂಡಲ್ಲಿ ಒಳ್ಳೆ ಸಿನಿಮಾ ಆಡಿಯೋ ರಿಲೀಸ್ ಮಾಡ್ದಂಗೆ ನನ್ನ ಸಾಂಗ್ ರಿಲೀಸ್ ಮಾಡಿದೆ ಮೇಡಮ್ ನಾನು. ಆಲ್ಮೋಸ್ಟ್ ನಿಮ್ದು ಇವಾಗ ನಾನು ತೆಗೆದು ನೋಡಿದೆ ನಿನ್ನೆ, ಒಂದು 6 ಲಕ್ಷ ಏನೋ ಓಡಿದೆ ನಿಮ್ದು. ಈಗ ಚಂದನ್ ಶೆಟ್ಟಿ ಮಾಡಿರೋ ಕಾಟನ್ ಕ್ಯಾಂಡಿ ಮಿಲಿಯನ್ಸ್ ಹೋಗಿದೆ ಸರ್. ಸೊ ಸೇಮ್ ಸಾಂಗ್ ಏನೇ ಡಿಫ್ರೆನ್ಸ್ ನೋಡಿ ಎಷ್ಟು ವ್ಯೂಸ್ ಇದೆ. ಅದು ಏನು ಮಾಡೋಕ್ಕೆ ನಾನು ಯಾರೂ ಗೊತ್ತಿಲ್ಲ ಮೇಡಮ್. ಅವ್ರು ಗೊತ್ತಿದ್ದಾರೆ, ಅವರು ಕಷ್ಟ ಬಿದ್ದೇ ಬಂದಿರೋದು. ಚಂದನ್ ಶೆಟ್ಟಿ ಅವರು ತುಂಬಾ ಕಷ್ಟ ಬಿದ್ದು ಬಂದಿದ್ದಾರೆ. ನಾನು ಕಷ್ಟ ಬಿದ್ದೇ ಸಾಂಗ್ ಮಾಡಿದೆ. ಬಟ್ ನನ್ನ ಈವೆಂಟಲ್ಲಿ ನಾವು ಈವೆಂಟ್ಸ್ ಮಾಡ್ತೀವೋ ಪ್ರತಿಯೊಬ್ಬರು ಗೊತ್ತಿದೆ ನನ್ನ ಸಾಂಗ್ ಮಾಡಿರೋದು. ಬೇರೆಯವ್ರು ರೀಚ್ ಆಗಿಲ್ಲ, ನನ್ನ ಹಣೆ ಬರ ಏನೂ ಮಾಡೋಕ್ಕಾಗಲ್ಲ ಅದು. ಬಟ್ ಈ ರೀತಿ ಅವರು ಕಾಪಿ ಮಾಡಿರೋದು ತಪ್ಪೇ ಮೇಡಮ್, ನಿಜವಾಗ್ಲೂ. ಯಾರು ಚಂದನ್ ಶೆಟ್ಟಿ ಅವ್ರು ಕಾಪಿ ಮಾಡಿರೋ ತಪ್ಪೇ. 2 ದಿನ ಕೂತ್ಕೊಂಡ್ರೆ ಯಾವ ಥರ ಬೇಕಾದ್ರೆ ಟ್ಯೂನ್ ಮಾಡ್ಬೋದು ಮೇಡಮ್. ಯಾಕೆ ನನಗೊಂದು ಅಭ್ಯಾಸ ಇದೆ, ಟ್ಯೂನ್ ಯಾವ ಥರ ಮಾಡಬೇಕು, ಲಿರಿಕ್ಸ್ ಬರೆಯೋದು ಅಭ್ಯಾಸ ಇದೆ. 2 ದಿನ ಕೂತಿರೇ ಮಾಡ್ಬೋದಿತ್ತು. ಆಮೇಲೆ ಅವರು ಅರ್ಥ ಮಾಡ್ಕೊಬೋದಿತ್ತು. ಅವರು ನನ್ನ ಸಾಂಗ್ ಕೇಳಿದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಆ 4 ಪಲ್ಲವಿಲಿ ಯಾವ ಥರ ಟ್ಯೂನ್ ಬರುತ್ತಂದರೆ ಪಕ್ಕ ಕೇಳಿರ್ತಾರೆ ಮೇಡಮ್. ಇದು ಮಾತ್ರ 100% ಶೋರ್, ಪಕ್ಕ ಕೇಳಿರ್ತಾರೆ. ಯಾಕಂದರೆ ಸೇಮ್ ಎಲ್ಲೂ ಚೇಂಜಸ್ಸೇ ಇಲ್ಲ, ಡಿಟೋ ಏನಿದೆ ಅದೇ ಥರನೇ ಬಂದಿದೆ ಮೇಡಮ್. ಅದು ಅವ್ರು ಕೇಳಿರ್ತಾರೆ ಮೇಡಮ್ 100% ಅವರು. ನೀವು ಹೇಳ್ತಾ ಇದ್ರಿ ಚಂದನ್ ಶೆಟ್ಟಿ ನಾವು ಒಡನಾಟ ಚೆನ್ನಾಗಿದೆ ಅಂತ. ಇದು ಸಾಂಗ್ ಮಾಡ್ಬೇಕಾದಾಗ ಅವ್ರ ನಿಮ್ಮ ಹತ್ರ ಬಂದು ಕುತ್ಕೊಂಡು ಮಾತಾಡ್ಬೋದಿತ್ತಲ್ವಾ? ಅಟ್ಲೀಸ್ಟ್ ಇವಾಗಲೂ ನಿಮ್ಮ ಜೊತೆ ಮಾತಾಡೋದೇನು ಮಾಡಿಲ್ವಾ? ಮೇಡಮ್ ನನಗೆ ತೀರಾ ಕ್ಲೋಸ್ ಅಂತ ಏನಿಲ್ಲ. ಏನು ಈವೆಂಟ್ಸ್ ಇದ್ರೆ ಅಂದರೆ ಆ ಈವೆಂಟ್ಸ್ಗೆ ಬಂದಾಗ ಅವ್ರು ನಾನು ಮಾತಾಡಿಸ್ತೀನಿ. ಯುವರಾಜ್ ಅಂದರು ಅವರು ಗೊತ್ತು, ಚಂದನ್ ಶೆಟ್ಟಿ ನನಗೂ ಗೊತ್ತು ಮೇಡಮ್. ಆ ಥರ